ಹಾಯ್ ಫ್ರೆಂಡ್ಸ್, ಇನ್ಫೆಕ್ಷನ್ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಕೂಡ ಪ್ರೆಗ್ನೆನ್ಸಿಯಲ್ಲಿ ಮಾಡ್ತಾರೆ. ಇದನ್ನು ಏನಕ್ಕೋಸ್ಕರ ಮಾಡ್ತಾರೆ ಅಂದರೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಮಾಡಿರ್ತಾರೆ, ಏನಾದರೂ ಇನ್ಫೆಕ್ಷನ್ಸ್ ಇದೆಯಾ ಏನು ಅಂತ ನೋಡೋದಕ್ಕೆ. ಕೆಲವರಿಗೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಮಾಡಿದಾಗ ಗೊತ್ತಾಗಿರೋದಿಲ್ಲ. ಸೊ ಪ್ರೆಗ್ನೆನ್ಸಿ ಜರ್ನಿ ಆಗ್ತಾ ಆಗ್ತಾ ಅವರಿಗೆ ಕೆಲವು ಸರ್ತಿ ಇನ್ಫೆಕ್ಷನ್ ಅನ್ನೋದು ಆಗಿರುತ್ತೆ ಫ್ರೆಂಡ್ಸ್. ಕೆಲವರಿಗೆ ಸಿಮ್ಟಮ್ಸ್ ಇರುತ್ತೆ, ಕೆಲವರಿಗೆ ಸಿಮ್ಟಮ್ಸ್ ಇರೋದಿಲ್ಲ. ಸಿಮ್ಟಮ್ಸ್ ಹೇಗಿರುತ್ತೆ ಅಂದರೆ ಸಡನ್ಲಿ ಚಳಿ ಜ್ವರ ಬರೋದು ಅಥವಾ ಫೀವರ್ ಕಾಣಿಸ್ಕೊಳೋದು ಲೈಟಾಗಿ, ಈ ಥರ ಏನಾದರೂ ಇತ್ತು ಅಂದರೆ ಇಮಿಡಿಯೇಟಾಗಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಅದು ಪ್ರೆಗ್ನೆನ್ಸಿ ಟೈಮಲ್ಲಿ, ಯಾಕಂದರೆ ಇದು ಇನ್ಫೆಕ್ಷನ್ ಸೈನೇ ಅದು. ಸೊ ಇನ್ಫೆಕ್ಷನ್ ಆದಾಗ ನಿಮಗೆ ಸಡನ್ಲಿ ಜ್ವರ ಬರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಇದನ್ನು ಯಾರೂ ನೆಗ್ಲೆಕ್ಟ್ ಮಾಡಬೇಡಿ, ಹಾಗಂತ ನೀವೇ ಓನ್ ಮೆಡಿಕೇಷನ್ ಕೂಡ ಮಾಡ್ಕೋಬೇಡಿ. ಇದನ್ನು ಅರ್ಲಿಯಾಗಿ ಒಂದು ಸತಿನೂ ಟೆಸ್ಟ್ ಮಾಡಿಸಿರ್ತಾರೆ. ಸೊ ಅವಾಗಿಲ್ಲದೆ ಇದ್ದು ನೆಕ್ಸ್ಟ್ ಬಂದಾಗ ನಿಮ್ಗೇನಾದರೂ ಆ ಥರ ಫೀವರು ಆ ಥರ ಕಾಣಿಸ್ಕೊಂತು ಅಂದರೆ ನೀವು ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಹಾಗೆ ಇನ್ಫೆಕ್ಷನ್ ಯಾಕೆ ಆಗಿರುತ್ತೆ ಅಂದರೆ ಕೆಲವು ಸರ್ತಿ ನೀವು ವಾಶ್ರೂಮ್ಸ್ ಯೂಸ್ ಮಾಡೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಹೊರಗಡೆ ಹೋದಾಗ ಸ್ವಲ್ಪ ವಾಶ್ರೂಮ್ಸ್ನ ಅವಾಯ್ಡ್ ಮಾಡಿ. ಹಾಗೆ ಮನೆಯಲ್ಲೂ ಕೂಡ ಹೈಜೀನ್ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗೆ ಫ್ರೆಂಡ್ಸ್, ನೀವೇನಾದರೂ ಹೊರಗಡೆ ಹೋದಾಗ ಯೂರಿನ್ ಪಾಸ್ ಮಾಡದೆ ಅದನ್ನು ನಾವು ಹಾಗೇ ಇದು ಮಾಡಿಕೊಂಡ್ರೂ ಕೂಡ ಯೂರಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಹೊರಗಡೆ ಹೋದಾಗ ನೋಡಿಕೊಂಡು ಹುಷಾರಾಗಿ ಇರಿ ಅಂತ ಹೇಳ್ತೀನಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ್ಯಾವೆಲ್ಲ ಟೆಸ್ಟ್ ಮಾಡ್ತಾರೆ ಅಂತ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇನ್ನೂ ಯಾರು ಅದನ್ನೆಲ್ಲ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಹಾಗೆ ನೆಕ್ಸ್ಟ್ ಯಾವ ಟೆಸ್ಟ್ ಇರುತ್ತೆ, ಡಬಲ್ ಮಾರ್ಕರ್ ಟೆಸ್ಟ್ನ ಯಾವಾಗ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅಂತ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇದೇ ಥರ ನಿಮಗೆ ಪ್ರೆಗ್ನೆನ್ಸಿ ಟಿಪ್ಸ್ ಬೇಕಿತ್ತಂದರೆ ವರ್ಷ ಬೇಬಿ ಬ್ಲೂಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.